ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ರೋಸ್ ಗಿಡನ 25 ರೂಪಾಯಿ ಕೊಟ್ಟು ತಗೊಬಂದಿದ್ದೆ ಅಂತ ಹೇಳಿದ್ನಲ್ಲ, ಆ ಗಿಡ ಇವಾಗ ಹೆಂಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ನಾನು ದೊಡ್ಡಲ್ಲದ ಮರಕ್ಕೆ ಹೋಗಿ 25 ರೂಪಾಯಿ ಕೊಟ್ಟು ಒಂದು ನರ್ಸರಿನಲ್ಲಿ ರೋಸ್ ಗಿಡ ತಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಇವಾಗ ಕೆಲವರು ಅಂದ್ಕೊಂಡಿರ್ಬೋದು, 25 ರೂಪಾಯಿ ರೋಸ್ ಗಿಡ ಅದು ಚಿಕ್ಕದಿರುತ್ತೆ, ಬರುತ್ತಾ ಸತ್ತೋಗುತ್ತೆ ಅಂತ ಎಲ್ಲ ಅಂದ್ಕೊಂಡಿರ್ಬೋದು. ಇಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಅಂತಲೇ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾವು 100 ರೂಪಾಯಿ 50 ರೂಪಾಯಿ ಎಲ್ಲ ಕೊಟ್ಟು ದೊಡ್ಡ ಗಿಡ ತಂದು ಹಾಕೊಳೋ ಬದಲು ಅದೇ ನಾವು 50 ರೂಪಾಯಿಗೆ 2 ಗಿಡ ಬರುತ್ತೆ ಅಲ್ವಾ, ಈ ಥರ ಮಾಡ್ಕೊಬೇಕು ನಾವು. ನೋಡಿ ನಾನು ತಂದು ಹಾಕಿದ್ದೀನಲ್ಲ, ಎಲ್ಲ ಗಿಡಗಳೂ ಚೆನ್ನಾಗಿ ಬಂದಿದ್ದಾವೆ. ನೋಡಿ ಎಷ್ಟು ದೊಡ್ಡ ಗಿಡಗಳಾಗಿದೆ, ಮತ್ತು ಅದರಲ್ಲಿ ಮೊಗ್ಗು ಹೂವು ಎಲ್ಲ ತುಂಬ್ಕೊಂಡಿದೆ. ನೋಡಿ ಹೂವು ಅಂತೂ ಡಬಲ್ ಕಲರು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಅದು ಯೆಲ್ಲೋ ಕಲರು ಮತ್ತು ಒಂಥರ ರೆಡ್ ಕಲರು. ನೋಡಿ ಎಷ್ಟು ಚೆನ್ನಾಗಿದೆ ಡಬಲ್ ಕಲರು. ಅಂದರೆ ಆ ಲೈನಲ್ಲಿ ಫುಲ್ಲು ಮೊಗ್ಗಾಗಿದ್ದಾವೆ ನೋಡಿ. ಇದು ಯೆಲ್ಲೋ ಕಲರು, ಫುಲ್ಲು ಯೆಲ್ಲೋ ಕಲರು, ಅದು ಡಬಲ್ ಕಲರು. ಮತ್ತು ಇನ್ನು ಈ ಕಡೆ ಒಂದು ವೈಟು ಮತ್ತು ಪಿಂಕು ಮಿಕ್ಸಲ್ಲಿ ಬರುತ್ತೆ ನೋಡಿ ಡಬಲ್ ಕಲರು. ನೋಡಿ ಇದು ಮೊನ್ನೆ ನಾನು ಲಾಲ್ಬಾಗ್ ಹೋದಾಗ ಫ್ಲವರ್ ಶೋನಲ್ಲಿ ಈ ಕಲರ್ನಲ್ಲಿ ನೋಡಿದೆ ನಾನು. ಆ ಹೂವು ನೋಡಿ ಅದೇ ಕಲರೇ ಇದು. ಎಷ್ಟೊಂದು ಮೊಗ್ಗಾಗಿದೆ ನೋಡಿ. ಆ ಒಂದು ಗಿಡದಲ್ಲೇ ಒಂದು 5-6 ಮೊಗ್ಗುಗಳಾಗಿದ್ದಾವೆ. ಎಲ್ಲ ಗಿಡದಲ್ಲೂ ಮೊಗ್ಗಾಗಿದ್ದಾವೆ ನೋಡಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಅಂದರೆ ನಾವು ಈ ಥರ ಕಡಿಮೆ ರೇಟ್ ಇದ್ದಾಗ ನಾವು ಒಂದು ಸ್ವಲ್ಪ 2-3 ಎಕ್ಸ್ಟ್ರಾ ಗಿಡಗಳನ್ನೇ ತಂದು ಹಾಕೊಬೇಕು. ಯಾಕೆ ಅಂದರೆ ಜಾಸ್ತಿ ದುಡ್ಡೆಲ್ಲ ಕೊಟ್ಟು ತರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದಲ್ವಾ. ಅದಕ್ಕೋಸ್ಕರ ನಾವು ಕಡಿಮೆ ದುಡ್ಡಲ್ಲೇ ತಂದು ಹಾಕ್ಕೊಂಡು ಸ್ವಲ್ಪ ನಾವು ಆರೈಕೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಯಾವ ಗಿಡನೂ ಹೋಗೋದಿಲ್ಲ. ಈಗ ಜಾಸ್ತಿ ದುಡ್ಡು ಕೊಟ್ಟು ತಂದರೆ ಆ ಗಿಡ ಬದುಕ್ತವೆ, ಈಗ ಕಡಿಮೆ ದುಡ್ಡು ಕೊಟ್ಟು ತಂದರೆ ಬದುಕೋದಿಲ್ಲ. ಅದೆಲ್ಲ ತಪ್ಪು, ಆ ಥರ ಅಂದ್ಕೋಬಾರ್ದು. ಯಾಕೆಂದರೆ ಚಿಕ್ಕ ಗಿಡನೇ ನಾವು ಅದಂದರೆ ನಾವು ಬೆಳೆಸೋ ರೀತಿನಲ್ಲಿರುತ್ತೆ. ನಾವು ಎಷ್ಟು ಕೇರ್ ಮಾಡಿ ಚೆನ್ನಾಗಿ ನೋಡ್ಕೊತೀವಿ ನೋಡಿ, ಆವಾಗ ಅವು ಚೆನ್ನಾಗಿ ಬರುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ನಾನು ಗಾರ್ಡನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಚಿಕ್ಕ ಗಿಡ ನಾನು 25 ರೂಪಾಯಿ ಕೊಟ್ಟು ತಂದನಲ್ಲ, ಅದು ಚಿಕ್ಕ ಗಿಡ. ಆದರೂ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ದೊಡ್ಡದಾಗಿದೆ, ಮತ್ತು ಹೂವೆಲ್ಲ ಬಂದಿದೆ. ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇರ್ಬೋದು. ಆ ಗಿಡದ ತುಂಬ ಎಲ್ಲ ಮೊಗ್ಗೆಲ್ಲ ತುಂಬ್ಕೊಂಡಿದೆ. ಅಂದರೆ ನಾನು ಜಾಸ್ತಿ ರೇಟಲ್ಲೆಲ್ಲ ತರೋಕ್ಕೆ ಹೋಗೋದಿಲ್ಲ. ನಾನು ಇದೇ ಥರನೇ ತೊಗೊಂಬರೋದು. ಸ್ವಲ್ಪ ಕಡಿಮೆ ರೇಟನ್ನಲ್ಲೇ ತೊಗೊಂಬರ್ತೀನಿ. ಅದನ್ನು ನಾನು ಸ್ವಲ್ಪ ಚೆನ್ನಾಗಿ ಆರೈಕೆ ಮಾಡಿ ತುಂಬ ಕೇರ್ ಮಾಡ್ತೀನಿ. ಕೇರ್ ಮಾಡಿದಾಗ ನನಗೆ ಈ ಥರ ಚೆನ್ನಾಗಿ ಹೂವು ಮೊಗ್ಗು ಎಲ್ಲ ಸಿಗುತ್ತೆ. ಕೆಲವರು ನಮ್ಮ ಗಾರ್ಡನಲ್ಲಿ ಎಷ್ಟೇ ರೋಸ್ ಗಿಡ ತಂದು ಹಾಕಿದ್ರೂ ಬರೋದೇ ಇಲ್ಲ, ಸತ್ತೋಗುತ್ತೆ ಅಂತ ಎಲ್ಲ ಕಮೆಂಟ್ ಮಾಡ್ತಿರ್ತೀರ. ಏನೂ ಇಲ್ಲ, ಅದು ಸ್ವಲ್ಪ ಚೆನ್ನಾಗಿ ನೀರು ಗೊಬ್ಬರ ಎಲ್ಲ ಕೊಡಿ, ಚೆನ್ನಾಗಿ ಬರುತ್ತೆ. ಉದಾಹರಣೆಗೆ ನೋಡಿ, ನನ್ನ ಗಾರ್ಡನಲ್ಲೇ ಇದೆ ಎಷ್ಟು ಚಿಕ್ಕ ಗಿಡನೇ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.